ಸಾಮಾನ್ಯವಾಗಿ ನಾವು ಸ್ನೇಹಿತರೆಲ್ಲ ಸೇರಿಕೊಂಡಾಗ ಕಟ್ಟೆ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇರಬೇಕಾದ್ರೆ ಹಾಗೆ ಸಾಮಾನ್ಯವಾದ ವಿಷಯಗಳು ಹರಿ ಬಂದಾಗ ಒಂದು ಆಗಾಗ ಬರುವಂಥ ಒಂದು ಮಾತು ಅಂದರೆ, ಅಯ್ಯೋ ಗುರು, ನಮ್ಮ ಹತ್ರ ದುಡ್ಡಿದ್ದಿದ್ರೆ ನಾವು ಮಾಡ್ಬೋದಿತ್ತು, ನನಗೆ ತಂದೆ ಜೋರಾಗಿದ್ದಿದ್ರೆ ನನಗೂ ಯಾವುದೋ ಪಾರ್ಟಿನಲ್ಲಿ ಟಿಕೆಟ್ ಸಿಕ್ತು, ನಾನು MLA ಆಗ್ಬೋದಿತ್ತು. ಸೊ ಹೀಗೆ ಅವ್ರು ಹಿಂಗಿದ್ದಿದ್ರೆ ಹಿಂಗಾಗ್ತಿತ್ತು, ಹಂಗಿದ್ದಿದ್ರೆ ಹಿಂಗಾಗ್ತಿತ್ತು, ಹಿಂಗೆ ಆಗಿದ್ದಿದ್ರೆ ನಾನು ಹಿಂಗೆ ಆಗ್ಬಿಡ್ತಿದ್ದೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಆವಾಗ ಇದೆಲ್ಲವೂ ಅಲ್ಲಪ್ಪ, ಇದು ಹಾಗೆಲ್ಲ ನಡೀತಾ ಇರೋದು ಸೃಷ್ಟಿ ಒಳಗೆ, ಅದು ಬೇರೆ ಥರ ನಡೆಯುತ್ತೆ, ನಮ್ಮ ಲೆಕ್ಕಾಚಾರದಲ್ಲಿ ನಡೆಯಲ್ಲ ಅನ್ನೋದಕ್ಕೆ ದಾಸಶ್ರೇಷ್ಠರಾಗಿರುವ ಕನಕದಾಸರು ಹೇಳಿದಂಥ ಒಂದು ದಾಸರ ವಾಣಿನ ಇವತ್ತು ನಿಮ್ಗೆ ನೆನಪು ಮಾಡಿಕೊಡ್ತೀನಿ. ಅದರಲ್ಲಿ ಈ ಮನುಷ್ಯ ನಾವು ಕಂಪೇರ್ ಮಾಡ್ತೀವಿ, ನಾನು ಹಂಗಿದ್ದಿದ್ರೆ ಹಿಂಗಿದ್ರೆ ಅಂತ ಏನು ಕಂಪ್ಯಾರಿಸನ್ ಇದೆಯಲ್ಲ, ಆ ಕಂಪ್ಯಾರಿಸನ್ ಎಲ್ಲ ಬಿಟ್ಟು ಸೃಷ್ಟಿಯೊಳಗೆ ನಡೆಯೋ ಸೃಷ್ಟಿಯ ನಿಯಮವನ್ನು ಒಂದು ದಾಸರ ವಾಣಿನಲ್ಲಿ ಅವರು ಅಡಗಿಸಿಟ್ಟಿದ್ದಾರೆ. ದಾಸಶ್ರೇಷ್ಠರು ಕನಕದಾಸರು ಹೇಳಿರುವಂಥ ಒಂದು ದಾಸರ ವಾಣಿ ಇದೆ. ಅದು ಎಷ್ಟು ಪ್ರಸ್ತುತ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಸ್ತುತ, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಂತೂ ಭಾಳ ಪ್ರಸ್ತುತ ಅಂತ ನನಗನ್ನಿಸ್ತಾ ಇದೆ. ಆ ಕನಕದಾಸರ ವಾಣಿ ಈ ಥರ ಇದೆ: ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಸಿರಿವಂತನ ಸ್ನೇಹವ ಮಾಡಿ ನಡೆದರೂ ಇಲ್ಲ, ಪರಿಪರಿಯಲ್ಲಿ ವಿದ್ಯೆಯ ಕಲಿತರೂ ಇಲ್ಲ, ನರಿಬುದ್ಧಿಯಿಂದಲೇ ನಡೆದುಕೊಂಡರೂ ಇಲ್ಲ, ಅರಿಯದೆ ಹಲವರ ಹಂಬಲಿಸಿದರೂ ಇಲ್ಲ, ಕಂಡವರಿಗೆ ಕೈ ಮುಗಿದರೂ ಇಲ್ಲ, ಕೊಂಡಾಡಿ ಕಾಡಿ ಬೇಡಿಕೊಂಡರೂ ಇಲ್ಲ, ಗಂಡುಗತ್ತಿಯೇನು ಕೊರಳಿಗಿಟ್ಟರೂ ಇಲ್ಲ, ಬೆಟ್ಟವನೇ ಕಿತ್ತು ಹೊತ್ತು ತಂದಿಟ್ಟರೂ ಇಲ್ಲ, ಕಟ್ಟಾಳು ಕಡು ಜಾಣನಾದರೂ ಇಲ್ಲ, ಚಂಡನಾದರೂ ಇಲ್ಲ, ಪ್ರಚಂಡನಾದರೂ ಇಲ್ಲ, ಈ ಸೃಷ್ಟಿಯಲು ಸೃಷ್ಟೀಶ ಕಾಗಿನೆಲೆ ಆದಿಕೇಶವ ಕೊಟ್ಟವರಿಗೆ ಉಂಟು, ಕೊಡದವರಿಗೆ ಇಲ್ಲ. ಹಾಗಂತ ಹೇಳಿ ಪ್ರಯತ್ನ ಮಾಡೋದನ್ನು ನಿಲ್ಲಿಸಬಾರ್ದು. ಯಾಕಂದರೆ ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನನೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಕರ್ಮಣ್ಯೇವ ಅಧಿಕಾರಸ್ತು ಮಹಾಫಲೇಶು ಕದಾಚನ. ಅಂದರೆ ನಮ್ಮ ಕೈಯಲ್ಲಿರೋ ಅಧಿಕಾರ ಯಾವುದು ಅಂತ ಹೇಳಿದ್ರೆ ಎಫರ್ಟ್ ಹಾಕೋದು. ಸೊ ನಮ್ಮ ಎಫರ್ಟ್ ಅಂತೂ ಹಾಕ್ತಾ ಇರಬೇಕು. ಎಫರ್ಟ್ ಹಾಕಿದ್ರೂ ಕೂಡ ಹಾಕಿದ ತಕ್ಷಣ ಆಗ್ಬಿಡ್ಬೇಕು ಅಂತ ಏನಿಲ್ಲ, ಅಥವಾ ಆಗಬಾರ್ದು ಅಂತಲೂ ಇಲ್ಲ. ಆ ಎಫರ್ಟ್ ಹಾಕಿದ ಮೇಲೆ ಕನಕದಾಸರ ವಾಣಿಯನ್ನು ಓದಿದಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹೌದಪ್ಪ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಭಗವಂತ ಕೊಡ್ತಾ, ಅಯ್ಯೋ ನಾನು ಜಾಣ ಅಂದ ತಕ್ಷಣ ಆಗ್ಬಿಡುತ್ತೆ, ಅಥವಾ ನಾನು ಭಾಳ ಜೋರು ಅಂದ ತಕ್ಷಣ ಕೆಲಸ ಆಗ್ಬಿಡುತ್ತೆ ಅಂತೇನಿಲ್ಲ. ಸೊ ಅದನ್ನು ದಾಸರು ಹೇಳೋದು. ಅದಕ್ಕೆ ಪ್ರಯತ್ನ ಮಾತ್ರ ನಿಲ್ಲಿಸ್ಬಾರ್ದು. ಮನುಷ್ಯನ ಪ್ರಯತ್ನ ನಡೀತಾ ಇರಬೇಕು.